ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರು ಅಂತ ಹೇಳಿ ಕೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ಹನುಮಂತ ಅಂತ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಮತಗಳನ್ನು ಪಡೆದು ಹನುಮಂತ ಸೀಸನ್ 11 ವಿಜೇತರಾದ್ರು. ಅದಾದ ನಂತರ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಹನುಮಂತನಿಗೆ ಒಂದು ಆಫರ್ ಕೂಡ ಬರುತ್ತೆ. ಅದು ಬೇರೆ ಯಾವುದು ಅಲ್ಲ, ಕಲರ್ಸ್ ಕನ್ನಡದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಹೊಸ ಶೋಗೆ. ಸೊ ಆ ಶೋಗೆ ಹನುಮಂತ ಕೂಡ ಒಪ್ಪಿಗೆಯನ್ನು ಕೊಟ್ಬಿಡ್ತಾನೆ. ಹನುಮಂತ ವಿನ್ ಆದ ನಂತರ ಇನ್ನೇನು 2 ದಿನ ಗ್ಯಾಪ್ ಇರುವಾಗಲೇ ಹನುಮಂತ ಆ ಶೂಟಿಂಗು ಕೂಡ ಹೋಗಬೇಕಾಗತ್ತೆ. ಸೊ ಆ ಶೋ ಹೋದ ಶನಿವಾರ ಮತ್ತು ಭಾನುವಾರ ನಡೆಯುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು, 10 ಜನರ ಒಂದು ಹುಡುಗರ ಟೀಮು ಹಾಗೆ ಹುಡುಗಿಯರ ಟೀಮನ್ನು ಮಾಡಿದ್ದಾರೆ. ಒಬ್ಬರ ಕಾಲನ್ನು ಇನ್ನೊಬ್ರು ಎಳ್ಕೊಳ್ಳೋ ಥರ ಒಂದು ಶೋ ಅನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಇದಕ್ಕೆ ಅನುಪಮ ಅವರು ಆ್ಯಂಕರ್ ಆಗಿಬಿಟ್ಟು ಆಯ್ಕೆ ಆಗಿದ್ದಾರೆ. ಸೊ ಈ ಶೋ ಬಗ್ಗೆ ಹಲವಾರು ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಅಷ್ಟೇ ಅಲ್ಲ, ಹನುಮಂತ ಈ ಶೋಗೆ ಹೋಗದೆ ಇರೋದೇ ಒಳ್ಳೆಯದು ಅಂತಲೂ ಕೂಡ ಹಲವಾರು ವಿಡಿಯೋಗಳು ಕೂಡ ಬಂದು ನಿಮಗೆ ಗೊತ್ತಿರುವಂತಹ ವಿಚಾರ. ಅದರಂತೆ ಮೊದಲ ಎಪಿಸೋಡ್ನಲ್ಲಿ ಹನುಮಂತ ಹಾಗೂ ನಿವೇದಿತಾ ಗೌಡ ಅವರಿಬ್ಬರ ಮಾತುಕತೆ ನಡೀತು ಅಂತ ಹೇಳಿ ಹಲವಾರು ವಿಡಿಯೋಗಳು ಬಂದವು. ಹನುಮಂತ ಬೆರಳಿನ ಬಗ್ಗೆ ಒಂದು ಕಾಮಿಡಿಯನ್ನು ಮಾಡ್ದ, ಹೆಣ್ಣು ಮಕ್ಕಳ ಬಗ್ಗೆನೂ ಮಾತಾಡ್ದ, ಜೊತೆಗೆ ಗಂಡಸಾಗಿದ್ರೆ ಬಾ ಅಂತ ಹೇಳಿ ನಿವೇದಿತಾ ಅವರು ಒಂದು ಹೇಳಿದಂಥ ಡೈಲಾಗು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಹೀಗೆ ಜನಗಳು ಹಲವಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ರು, ಹನುಮಂತ ಈ ಶೋನ ಒಪ್ಕೊಂಡಿದ್ದು ಸರಿಯಲ್ಲ, ಅವರ ಮುಗ್ಧತೆಗೆ ಅಥವಾ ಅವನ ವ್ಯಕ್ತಿತ್ವಕ್ಕೆ ಈ ಶೋ ಅಲ್ವೇ ಅಲ್ಲ ಅಂತ ಹೇಳಿ ಹನುಮಂತನ ಫ್ಯಾನ್ಸ್ ಅಷ್ಟೇ ಅಲ್ಲದೆ ಹಲವಾರು ಜನನೂ ಕೂಡ ಇದರ ಬಗ್ಗೆ ಮಾತಾಡ್ತಿದ್ರು. ಅದರಂತೆ ಕೇವಲ ಒಂದೇ ಒಂದು ವಾರ ಅಥವಾ ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಓಪನಿಂಗ್ ಆಯಿತು, ಗ್ರ್ಯಾಂಡ್ ಓಪನಿಂಗ್ ಆಯಿತು ಬಾಯ್ಸ್ ವರ್ಸಸ್ ಗರ್ಲ್ಸ್, ಅದನ್ನು ಬಿಟ್ಟರೆ ನೆಕ್ಸ್ಟ್ ಎಪಿಸೋಡ್ ಇದೇ ಶನಿವಾರ ಭಾನುವಾರ ನಡೀತು. ಬಟ್ ಅದರಲ್ಲಿ ಹನುಮಂತ ಇರಲಿಲ್ಲ. ಸೊ ಹನುಮಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಶೋಗೆ ಗುಡ್ ಬೈ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ವಾರದಲ್ಲಿ ಹನುಮಂತ ಆ ಎಪಿಸೋಡಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇಲ್ಲ. ಹನುಮಂತ ಇದ್ರೆ TRP ಕಿತ್ಕೊಂಡು ಬರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಟ್ ಹನುಮಂತ ಯಾಕೆ ಆ ಒಂದು ಶೋಗೆ ಗೈರಾಗಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ಆದರೂ ಆ ಶೋನಲ್ಲೂ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಮೂಲಗಳಂತೆ ಅಥವಾ ನಮ್ಮ ಹಲವಾರು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರ್ತಿರೋದೇನಂತ ಹೇಳಿದ್ರೆ, ಹನುಮಂತ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಇಂದ ಆಚೆ ಬಂದಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಅವರಿಗೆ ಆ ಶೋ ಅಲ್ಲಿ ಏನು ಕೂಡ ಅರ್ಥ ಆಗ್ತಿಲ್ಲ. ಜೊತೆಗೆ ಆ ಶೋಗೆ ಒಂದು ಹನುಮಂತ ಹೇಳಿ ಮಾಡಿಸಿದಂತಹ ಕಂಟೆಸ್ಟೆಂಟ್ ಕೂಡ ಅಲ್ವೇ ಅಲ್ಲ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಜೋರಿರಬೇಕು, ಎದುರೊಬ್ಬರು ಬಂದಾಗ ಬೋಲ್ಡ್ ಆಗಿ ಮಾತನಾಡುವಂತಹ ಟ್ಯಾಲೆಂಟ್ ಕೂಡ ಇರಬೇಕು. ಬಟ್ ಅದು ಹನುಮಂತನಿಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡುವಂತಹ ವ್ಯಕ್ತಿತ್ವ ಆಗಿರೋದ್ರಿಂದ ಹನುಮಂತನಿಗೆ ಆ ಶೋ ಇಂದ ಯಾವುದೇ ರೀತಿಯಾದಂತಹ ಲಾಭ ಕೂಡ ಆಗದೆ ಇರೋದ್ರಿಂದ ಹನುಮಂತ ಅವರು ಆ ಶೋ ಇಂದ ಆಚೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಹನುಮಂತ ಅವರು ಪಕ್ಕ ಹೊರಗಡೆ ಹೋಗಿದ್ದಾರೋ ಇಲ್ಲವೋ ಅನ್ನೋದು ಮುಂದಿನ ವಾರದ ಒಂದು ಎಪಿಸೋಡ್ಗಳಲ್ಲಿ ಖಂಡಿತ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.